ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟು ಬ್ಯೂಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, RRB ಗ್ರೂಪ್ ಡಿ ಮತ್ತು NTPC ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದಾನೆ ರೀ. ಓಕೆ, 2022ರಲ್ಲಿ ಕಾಲ್ಫಾರ್ಮ್ ಆಗ್ಯಾವ ಸ್ನೇಹಿತರೆ. ಈಗ ಓಕೆ ನೋಡಿರಿ, ಅಂದರೆ ಪ್ರೀವಿಯಸ್ 2021 ಮತ್ತು 2022ರಲ್ಲಿ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಎಲ್ಲ ಶಿಫ್ಟ್ನಲ್ಲಿ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ರೀ. ಒಂದೊಂದು ಚಾಪ್ಟರ್ ಮೇಲೆ ಸಾಲ್ವ್ ಮಾಡ್ತಾ ಹೋಗ್ತಿದ್ದೇನೆ ರೀ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಆಗಿದ್ರೆ ಈಗ. ಓಕೆ ಸ್ನೇಹಿತರೆ, ಒಂದನೇ ಕ್ವಶನ್ ಏನು ಕೇಳಿದಾನೆ ಅಂತ ನೋಡ್ರಿ. ಈಗ ಓಕೆ ನೋಡ್ರಿ, ಒಂದನೇ ಕ್ವಶನ್ ಏನು ಕೇಳಿದಾನೆ ಅಂತ ನೋಡ್ರಿ. ಇಲ್ಲಿ ರೂಟ್ 0.04 ಪ್ಲಸ್ ರೂಟ್ 1.44 ಪ್ಲಸ್ ರೂಟ್ 1.69 ಪ್ಲಸ್ ರೂಟ್ 0.009 ದ ಮೌಲ್ಯ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ, ರೂಟ್ 0.04 ಪ್ಲಸ್ ರೂಟ್ 1.44 ಪ್ಲಸ್ ರೂಟ್ 1.69 ಪ್ಲಸ್ ರೂಟ್ 0.0009 ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನೋಡ್ರಿ, ಇದನ್ನು ಸಿಂಪ್ಲಿಫೈ ಮಾಡ್ಬೇಕು ಸ್ನೇಹಿತರೆ. ಈಗ ಓಕೆ, ಇಲ್ಲಿ ನೋಡ್ರಿ, 0.004 ಅಂದ್ರೆ 0/4, ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಂದ್ರೆ 2 0 ಕೊಡ್ಬೇಕ್ರಿ ನಾವು. ನೆಕ್ಸ್ಟ್ ಪ್ಲಸ್ ಈ ಪೂರ್ತಿ ರೂಟ್ ಆಗುತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟ್ 144 ಆಗುತ್ತೆ ರೀ. ಇದು ಡಿವೈಡೆಡ್ ಬೈ ಈ ಪಾಯಿಂಟ್ ಮುಂದೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟನಂದ್ರೆ ಕೆಳಗಡೆ 2 0 ತೊಗೋಬೇಕು ಸ್ನೇಹಿತರೆ. ಈಗ ಪ್ಲಸ್ 169 ಡಿವೈಡೆಡ್ ಬೈ, ಇಲ್ಲಿ ನೋಡಿರಿ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟನಂದ್ರೆ ನಾವು ಕೆಳಗಡೆ 2 0 ತೊಗೋಬೇಕ್ರಿ. ಈಗ ನೆಕ್ಸ್ಟ್ ಪ್ಲಸ್ 9ಕ್ಕೆ 9 ತೊಗೊಂಡ್ರೆ ನೆಕ್ಸ್ಟ್ 1 2 3 4 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾನೆ ರೀ. ನಾವು 4 0 ತೊಗೋಣ ಸ್ನೇಹಿತರೆ. ಈಗ ಓಕೆ ನೆಕ್ಸ್ಟ್ ನೋಡಿರಿ, ಈಗ 4 ವರ್ಗಮೂಲ ಎಷ್ಟಾಗತ್ತೆ ರೀ? 2 ಆಗತ್ತೆ ರೀ. ಡಿವೈಡೆಡ್ ಬೈ 100 ವರ್ಗಮೂಲ 10 ಆಗತ್ತೆ ರೀ. ಓಕೆ, ನೆಕ್ಸ್ಟ್ ಪ್ಲಸ್ ರೀ 144/100 ಬಂತಂತಂದ್ರೆ 144 ವರ್ಗಮೂಲ ಎಷ್ಟಾಗತ್ತೆ ರೀ? 12 ಆಗತ್ತೆ ರೀ. ಡಿವೈಡೆಡ್ ಬೈ 10 ಆಗತ್ತೆ ರೀ. ಓಕೆ, 100 ವರ್ಗಮೂಲ 10 ಆಗುತ್ತೆ. ಪ್ಲಸ್ ಇದು ಎಷ್ಟಾಗತ್ತೆ ರೀ? 169ರದು 13 ಆಗುತ್ತೆ. ಓಕೆ, 169 13 ಆಗುತ್ತೆ ರೀ. ನೆಕ್ಸ್ಟ್ 100 ಎಷ್ಟಾಗತ್ತೆ ರೀ? 10 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಪ್ಲಸ್ 9 ಎಷ್ಟಾಗತ್ತೆ ರೀ? 3 ಆಗುತ್ತೆ. ಡಿವೈಡೆಡ್ ಬೈ 10,000 ಇದ್ದಿದ್ದನ್ನು ಇದ್ರ ವರ್ಗಮೂಲ ಎಷ್ಟಾಗತ್ತೆ ರೀ? 100 ಆಗುತ್ತೆ. ಓಕೆ, ಇದನ್ನು ಪ್ಲಸ್ ಮಾಡ್ಬೇಕು ರೀ. ಪ್ಲಸ್ ಮಾಡ್ಬೇಕಂದ್ರೆ ನೋಡಿ ಸ್ನೇಹಿತರೆ, ಈಗ 0.2 ಪ್ಲಸ್ 1.2 ಭಿನ್ನ ರಾಶಿ ಇದ್ದಿದ್ದನ್ನು ದಶಮಾಂಶ ಮಾಡ್ಕೊಳ್ಳೋಣ. ಓಕೆ, 1.3 ಪ್ಲಸ್ 0.03 ಇವಷ್ಟನ್ನು ಪ್ಲಸ್ ಮಾಡ್ಬೇಕು ಸ್ನೇಹಿತರೆ. ಈಗ ಎಷ್ಟಾಗುತ್ತೆ ನೋಡಿರಿ? 0.2 1.2 1.3 0.03. ಓಕೆ, ನೆಕ್ಸ್ಟ್ ರೀ 3ಕ್ಕೆ 3 ಸ್ನೇಹಿತರೆ. ನೆಕ್ಸ್ಟ್ 2 2 4 3 7 ಆಗುತ್ತೆ ರೀ. ಪಾಯಿಂಟಕ್ಕೆ ಪಾಯಿಂಟ್. ನೆಕ್ಸ್ಟ್ 1 1 2 ಎಷ್ಟೈತೆ ರೀ? ಇದು 2.73 ಆಗುತ್ತೆ ಸ್ನೇಹಿತರೆ ಇದು ಆನ್ಸರ್. ಓಕೆ, ಇದರ ಸರಿಯಾದ ಆನ್ಸರ್ ಎಷ್ಟಂದರೆ 2.73. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇದು ಸರಿಯಾದ ಆನ್ಸರ್ ಎಷ್ಟು? 2.73. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಎರಡನೇ ಕ್ವಶನ್ ಹೆಂಗೆ ಕೇಳಿದ್ರೆ ಅಂತ ನೋಡ್ರಿ. ಈಗ ಓಕೆ ನೋಡ್ರಿ, ಎರಡನೇ ಕ್ವಶನ್ ಹೆಂಗೆ ಕೇಳಿದಾರೆ ನೋಡ್ರಿ. ದ ವ್ಯಾಲ್ಯೂ ಆಫ್ ರೂಟ್ 10 ಪ್ಲಸ್ ರೂಟ್ 221 ಪ್ಲಸ್ ರೂಟ್ 12 ಪ್ಲಸ್ ರೂಟ್ 16 ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನೋಡ್ರಿ, ರೂಟ್ 10 ಪ್ಲಸ್ ರೂಟ್ 12 ಪ್ಲಸ್ ರೂಟ್ 16. ಓಕೆ, ಫಸ್ಟ್ ನೋಡಿ ಸ್ನೇಹಿತರೆ, ಈ ಕಡೆಯಿಂದ ಬರಬೇಕು. ಓಕೆ, ಈ ಕಡೆಯಿಂದ ಬರಬೇಕು ಸ್ನೇಹಿತರೆ. ಈಗ ಇದು ರೂಟ್ ಎಷ್ಟಾಗುತ್ತೆ ರೀ? ಈಗ ಇದು ರೂಟ್ ಎಷ್ಟಾಗುತ್ತೆ ಸ್ನೇಹಿತರೆ? ಈಗ ಫಸ್ಟ್ ಇದು ರೂಟನ್ನು ಮಾಡ್ಕೋಬೇಕು. ಈಗ ಓಕೆ, ಇದು ರೂಟ್ ಎಷ್ಟಾಗುತ್ತೆ ರೀ? ಈಗ 16 ರೂಟ 4 ಆಗುತ್ತಲ್ಲ ರೀ, 4 ಬರೆಯೋಣ. ಓಕೆ, ನೆಕ್ಸ್ಟ್ 12ಕ್ಕೆ 4 ಕೂಡಿಸ್ರೆ ಎಷ್ಟಾಗುತ್ತೆ ರೀ? 16 ಆಗುತ್ತೆ. ಓಕೆ, ಇವೆರಡನ್ನು ಕೂಡಿಸ್ಬೇಕು ರೀ. ಈಗ ಯಾಕಂದರೆ ಇಲ್ಲಿ ಪ್ಲಸ್ ಚಿಹ್ನೆ ಅದ ರೀ. ಓಕೆ, 12ಕ್ಕೆ 4 ಕೂಡಿಸ್ರೆ 16 ಆಯ್ತು ರೀ. ಓಕೆ, 16 ಇದ್ದಿದ್ದಾನೆ 16 ರೂಟ್ ಆಗುತ್ತೆ. ಓಕೆ, 16 ಮತ್ತೆ ಎಷ್ಟಾಗುತ್ತೆ ರೀ? ಇದು 16 ಮತ್ತೆ 4 ಆಗುತ್ತೆ ರೀ. ಇದು ಓಕೆ, 4ನ್ನು ಮತ್ತೆ ಇದಕ್ಕೆ ಪ್ಲಸ್ ಮಾಡ್ಬೇಕು ರೀ. ಈಗ ಇದಕ್ಕೆ ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ ರೀ? 221 ಪ್ಲಸ್ 4 ಅಂದರೆ 225 ರೂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ 225 ರೂಟ್ ಎಷ್ಟಾಗುತ್ತೆ ರೀ? 15 ಆಗುತ್ತೆ. ಓಕೆ, 15ನ ಇದಕ್ಕೆ ತಂದು ಕೂಡಿಸ್ಬೇಕು ರೀ. ಈಗ ಓಕೆ, ಪ್ಲಸ್ ಚಿಹ್ನೆ ಅದ ರೀ ಇಲ್ಲಿ. ಓಕೆ, ಪ್ಲಸ್ ಅಂದರೆ ಎಷ್ಟಾಗುತ್ತೆ ರೀ? 10 ಪ್ಲಸ್ 15 ಎಷ್ಟು? 25 ಐತೆ ರೀ. ಓಕೆ, 25 ಆಗುತ್ತೆ ರೀ. ಈಗ 25 ವರ್ಗಮೂಲ ಎಷ್ಟಾಗುತ್ತೆ ರೀ? ಈಗ 5 ಆಗುತ್ತೆ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ? 5 ಆಗುತ್ತೆ ರೀ. ಓಕೆ, ಇದರ ಸರಿಯಾದ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇದಕ್ಕೆ
ಸರಿಯಾದ ಆನ್ಸರ್ ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಆನ್ಸರ್ ಸ್ನೇಹಿತರೆ. ಫಸ್ಟ್ ನಾವು ಈ ಕಡೆಯಿಂದ ಮಾಡ್ಕೋತ ಬರ್ಬೇಕು ಸ್ನೇಹಿತರೆ. ಓಕೆ, ಈ ಕಡೆಯಿಂದ ಮಾಡ್ಕೋತ ಬರ್ಬೇಕು ರೀ. ಓಕೆ, ಫಸ್ಟ್ ಈ ಕಡೆಯಿಂದ ಮಾಡ್ಕೋತ ಬರ್ಬೇಕು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ ಅಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ರೂಟ್ 2025 ಮೌಲ್ಯವನ್ನು ಕಂಡುಹಿಡಿಯ ಅಂತ ಹೇಳಿದಾನೆ. ಓಕೆ, ಮೌಲ್ಯ ಕಂಡುಹಿಡಿ ಅಂದ್ರೆ 2025 ವರ್ಗಮೂಲ ಎಷ್ಟು ಅಂತ ಕೇಳ್ತಾನೆ ಸ್ನೇಹಿತರೆ. ಓಕೆ, 2025 ವರ್ಗಮೂಲವನ್ನು ಕಂಡುಹಿಡಿ ಅಂತಂದಾಗ ನೋಡ್ರಲ್ಲ, 2025 ಭಾಗಾಕಾರ ರೀತಿಯನ್ನು ಮಾಡ್ಬೇಕು. ಓಕೆ, ಫಸ್ಟ್ ಎರಡೆರಡು ಸಂಖ್ಯೆಯನ್ನು ಹೊಡ್ಕೋಬೇಕ್ರಿ. ಈಗ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ತೀವಿ, ಇಲ್ಲಿ ಅಷ್ಟರಲ್ಲೇ ಗುಣಾಕಾರ ಮಾಡ್ಬೇಕ್ರಿ. ಓಕೆ, 4 4 16 ಆಗತ್ತೆ ರೀ. 10ರಲ್ಲಿ 6 ಹೋದ್ರೆ 4, 2ರಲ್ಲಿ 2 ಹೋದ್ರೆ 0, ಇವೆರಡೂ ಒಮ್ಮೆಗೆ ಇಳಿಸ್ಬೇಕ್ರಿ. ಓಕೆ, 25 ಒಮ್ಮೆಗೆ ತೊಗೊಂಡಾಗ ನೆಕ್ಸ್ಟ್ 4 ತಂದು ಇಲ್ಲಿ ಕೂಡಿಸ್ಬೇಕ್ರಿ. ಈಗ 4 4 ಎಷ್ಟಾಯ್ತು ರೀ? 8 ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನೆಕ್ಸ್ಟ್ ನೋಡಿರಿ, ಇಲ್ಲಿ ಯಾವ ಸಂಖ್ಯೆನ ಗುಣಾಕಾರ ಮಾಡ್ತೀವಿ ನೋಡಿರಿ, ಇಲ್ಲಿ ಅದೇ ಸಂಖ್ಯೆಲೆ ಗುಣಾಕಾರ ಮಾಡ್ಬೇಕ್ರಿ. ಓಕೆ, ಇಲ್ಲಿ ಲಾಸ್ಟಿಗೆ 5 ಅಂದ್ರೆ ಲಾಸ್ಟಿಗೆ 5 ಬರ್ಬೇಕಂದ್ರೆ 5ರಲ್ಲೇ ಗುಣಾಕಾರ ಮಾಡ್ಬೇಕ್ರಿ. ಓಕೆ, 5 5 25, ನೆಕ್ಸ್ಟ್ 5 8 40 + 2 42 ಆಗುತ್ತೆ ರೀ. ಓಕೆ, 0 0 0 ಎಷ್ಟು ಬರ್ತಾರೆ ನಮಗೆ? 45 ವರ್ಗ. 45 ವರ್ಗ ಎಷ್ಟಾಗುತ್ತೆ ರೀ? 2025. ಇದ್ರ ಸರಿಯಾದ ಆನ್ಸರ್ ಎಷ್ಟು ರೀ? 45 ಆಗುತ್ತೆ ರೀ. ಓಕೆ, ಆಪ್ಷನ್ ಡಿ 45. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದನ್ನು ಇನ್ನೊಂದು ರೀತಿಯೂ ಮಾಡ್ಬೋದು. 45 ಸ್ಕ್ವೇರ್ ಮಾಡ್ಬೇಕಂತಂದಾಗ 4 4 ಇದು 5 ಲಾಸ್ಟಿಗೆ 5 ಇರುತ್ತೆ ನೋಡಿರಿ. 5 5 ಎಷ್ಟು ರೀ? 25. ನೆಕ್ಸ್ಟ್ 4ಕ್ಕೆ ಒಂದು ಕೂಡಿಸ್ಬೇಕ್ರಿ, ಎಷ್ಟು ರೀ? 5 ಆಗುತ್ತೆ. ಓಕೆ, ನೆಕ್ಸ್ಟ್ ಇವೆರಡನ್ನ ಇಂಟು ಮಾಡ್ಬೇಕ್ರಿ. 4 5 20 ಆಗುತ್ತೆ. ಓಕೆ, 2025 45 ವರ್ಗ ಆಗುತ್ತೆ. ಓಕೆ, ಅದೇ ರೀತಿ 55 ಸ್ಕ್ವೇರ್ ಮಾಡಿದಾಗ 5 5 ಲಾಸ್ಟಿಗೆ ಸಂಖ್ಯೆನ ಗುಣಾಕಾರ ಮಾಡ್ಬೇಕ್ರಿ. 5 5 25 ಆಗುತ್ತೆ. ನೆಕ್ಸ್ಟ್ ಇದಕ್ಕೊಂದು ಪ್ಲಸ್ ಮಾಡಿದ್ರೆ 6 ಆಗುತ್ತೆ ರೀ. ಇವೆರಡನ್ನೂ ಗುಣಾಕಾರ ಮಾಡಿದಾಗ 5 6 30. 55 ಸ್ಕ್ವೇರ್ ವರ್ಗ ಎಷ್ಟಾಗುತ್ತೆ ರೀ? 3025 ಆಗುತ್ತೆ. ಓಕೆ, ನೆಕ್ಸ್ಟ್ 65 75 85 ಮಾಡೋಣ. ಈಗ ನೆಕ್ಸ್ಟ್ 85 ಸ್ಕ್ವೇರ್ ಮಾಡಿದಾಗ ಲಾಸ್ಟಿಗೆ 5ರಲ್ಲೇ ಗುಣಾಕಾರ ಮಾಡ್ಬೇಕ್ರಿ. 5 5 25. ನೆಕ್ಸ್ಟ್ 8ಕ್ಕೆ ಒಂದು ಕೂಡಿಸಿದ್ರೆ 9 ಆಗುತ್ತೆ ರೀ. ಇವೆರಡು ಗುಣಾಕಾರ ಮಾಡಿದಾಗ 9 8 72. 7225 ಆಗುತ್ತೆ ರೀ. ಓಕೆ, ಇದು 3025 ಆಗುತ್ತೆ ರೀ. ಅದೇ ರೀತಿ ನಾವು 105 ಸ್ಕ್ವೇರ್ ಮಾಡ್ಬೇಕಾಗಿದ್ರೆ 5 5 25ಕ್ಕೆ 25 ರೀ. 10ಕ್ಕೆ ಒಂದು ಕೂಡಿಸ್ರಿ 11 ಆಗುತ್ತೆ ರೀ. 11 110 ಆಗುತ್ತೆ ರೀ. ಓಕೆ, 105 ಸ್ಕ್ವೇರ್ ಎಷ್ಟು ಅಂದರೆ 1025 ಆಗುತ್ತೆ. 11025 ಆಗುತ್ತೆ ಸ್ನೇಹಿತರೆ. ಓಕೆ, ಅವ ಕೇಳಿದ್ದು 2025 ವರ್ಗಮೂಲ ಕಂಡುಹಿಡಿ ಅಂತೇನ್ರಿ. ವರ್ಗಮೂಲ ಕಂಡುಹಿಡಿಬೇಕಂದ್ರೆ ಇದು ಭಾಗಾಕಾರ ರೀತಿಯನ್ನು ಮಾಡ್ಬೇಕ್ರಿ. ಓಕೆ, ಅವೇನಾದರೂ ವರ್ಗ 45 ವರ್ಗ 55 ವರ್ಗ ಈ ರೀತಿ ಕೊಟ್ಟಿದ್ದಂದ್ರೆ ಇದನ್ನು ಈ ಗುಣಾಕಾರ ರೀತಿ ಈ ರೀತಿ ಗುಣಾಕಾರ ಮಾಡಬೇಕು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ಇಲ್ಲಿ ರೂಟ್ 0.0144 ಮೌಲ್ಯ ಎಷ್ಟು ಅಂತ ಕೇಳ್ತಾನೆ ರೀ. ಇಲ್ಲಿ ರೂಟ್ 0.0144. ಓಕೆ, ಇಲ್ಲಿ ನೋಡಿರಿ, ಈಗ 0 ಇದು ಬಿಡ್ರಿ. ಈಗ ಲಾಸ್ಟಿಗೆ 144 ಅಷ್ಟೇ ಬರ್ಕೋಣ. ನೆಕ್ಸ್ಟ್ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟ ನೋಡ್ರಿ, ಅಷ್ಟು 0ನ ಕೊಡೋಣ. ಈಗ 1 2 3 4 1 2 3 4. ಓಕೆ, 144 ವರ್ಗಮೂಲ ಎಷ್ಟಾಗತ್ತೆ ರೀ? 12 ಆಗತ್ತೆ ರೀ. ನೆಕ್ಸ್ಟ್ ಡಿವೈಡೆಡ್ ಬೈ 10,000 ವರ್ಗಮೂಲ ಎಷ್ಟಾಗತ್ತೆ ರೀ? 100 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ ಕೆಳಗಡೆ 2 0 ಬಂದಂದ್ರೆ ಮೇಲ್ಗಡೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರಿ. ಈಗ ಎಷ್ಟಾಗತ್ತೆ ರೀ? 12 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ 0.12 ಆಗುತ್ತೆ ರೀ. ಓಕೆ, ಸರಿಯಾದ ಆನ್ಸರ್ ಎಷ್ಟು? 0.12 ಇಲ್ಲಿ ಬಂದಿದೆ ನೋಡ್ರಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಓಕೆ, ಇದರ ಸರಿಯಾದ ಆನ್ಸರ್ ಎಷ್ಟು ರೀ? 0.12. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ ಅಲ್ಲಿ ನೋಡ್ರಿ, ನೆಕ್ಸ್ಟ್ ಏನು ಕೊಟ್ಟ ನೋಡ್ರಿ. 5ನೇ ಕ್ವಶನ್ ರೀ. ಸಿಂಪ್ಲಿಫೈ ಸರಳಗೊಳಿಸಿ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನೋಡ್ರಿ 2.25 ನೆಕ್ಸ್ಟ್ ಮೇಲ್ಗಡೆ 1/2 ಅಂತ ಕೊಟ್ಟಿದ್ದಾನೆ. ಓಕೆ, ಈ ರೀತಿ ಕೊಟ್ಟಾಗ ಏನು ಮಾಡ್ಬೇಕಂತಂದರೆ 2.25 ಇದನ್ನು ವರ್ಗಮೂಲವಾಗಿ ಮಾಡಬೇಕು. ಓಕೆ, ಅವೇನಾದರೂ ಇಲ್ಲಿ 2.25 ಬದಲಿ ಇಲ್ಲಿ 3 ಕೊಟ್ಟಿದ್ದಾನಂದ್ರೆ ಕ್ಯೂಬ್ ತೊಗೋಬೇಕು. ಇಲ್ಲಿ ಕ್ಯೂಬ್ ಬರ್ತಾರೆ 2.25 ಬರುತ್ತಾ. ಓಕೆ, ಈ ರೀತಿ ಮಾಡ್ಬೇಕು. ಓಕೆ, ಅವೇನಾದರೂ ಇಲ್ಲಿ 2 ಬಂತಂದ್ರೆ 1/2 ಕೊಟ್ಟಿದ್ದಂದ್ರೆ ನಾವು ಇಲ್ಲಿ 2ಅನ್ನು ತೊಗೋಬೇಕು. ಓಕೆ, ಇದನ್ನು ವರ್ಗವನ್ನು ಮಾಡಬೇಕು, ವರ್ಗಮೂಲವನ್ನಾಗಿ ಮಾಡಬೇಕು. ಓಕೆ, ಇಲ್ಲಿ ನೋಡ್ರಿ 2.25 225
ಡಿವೈಡೆಡ್ ಬೈ ಎಷ್ಟು, ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟನಂದ್ರೆ 2 0ನ ತೊಗೊಂಡು ನಾವು ನೆಕ್ಸ್ಟ್ ಎಷ್ಟಾಗುತ್ತೆ ರೀ, ಇದು 225 ವರ್ಗಮೂಲ ಎಷ್ಟಾಗುತ್ತೆ ರೀ, 15 ಆಗುತ್ತೆ ರೀ. ನೆಕ್ಸ್ಟ್ 100 ವರ್ಗಮೂಲ ಎಷ್ಟಾಗುತ್ತೆ ರೀ, 10 ಆಗುತ್ತೆ ಅಂದರೆ ಇದು. ನೆಕ್ಸ್ಟ್ 1 0 ಬಂದಿದೆ ಅಂದರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟಾಗುತ್ತೆ ರೀ, ಇದು 1.5 ಆಗುತ್ತೆ ರೀ. ಓಕೆ, ಇದರ ಸರಿಯಾದ ಆನ್ಸರ್ ಎಷ್ಟು, 1.5. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ, ಇದು 1.5. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ. 243 ಭಾಗಾಕಾರ 3 ಭಾಗಾಕಾರ 3 ಭಾಗಾಕಾರ 3 ಭಾಗಾಕಾರ 3 ಇದಕ್ಕೆ ಸಮ ಅಂತ ಹೇಳಿದ್ದಾನೆ. ಓಕೆ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಬೇಕು ರೀ ಈಗ. ಓಕೆ, ಇಲ್ಲಿ ನೋಡ್ರಿ 243 ಭಾಗಾಕಾರ 3 ಭಾಗಾಕಾರ 3 ಭಾಗಾಕಾರ 3 ಭಾಗಾಕಾರ 3 ಎಷ್ಟು ಕೊಟ್ಟಾನೆ ರೀ, 1 2 3 4 ಭಾಗಾಕಾರ ಮಾಡೋದು ಕೊಟ್ಟಿದ್ದಾನೆ. ಓಕೆ, 4ನ ಡಿವಿಷನ್ ಮಾಡ್ಬೇಕು ಸಂತ್ರಿ. ಓಕೆ, 243ಕ್ಕೆ 243 ಇಡ್ರಿ, ಭಾಗಾಕಾರ ಇದ್ದಿದ್ದು ಗುಣಾಕಾರ ಮಾಡ್ಬೇಕಂದ್ರೆ 1/3 ಮಾಡ್ಕೋಬೇಕು ಸಂತ್ರಿ. ನೆಕ್ಸ್ಟ್ ಇದನ್ನು 1/3 ರೀ, ನೆಕ್ಸ್ಟ್ ಇಂಟು 1/3 ಇಂಟು 1/3 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ ಈಗ 3 1 3 ಕಟ್ತಾ ಹೊಡ್ರಿ. ಈಗ 3 1 3 3 8 24 3 1 3. ಓಕೆ, ನೆಕ್ಸ್ಟ್ 3 1 3 3 2 6 3 7 21. ನೆಕ್ಸ್ಟ್ 3 1 3 3 9 27 ಆಗುತ್ತೆ. ಓಕೆ, ನೆಕ್ಸ್ಟ್ 3 1 3 3 3 9 ಆಗುತ್ತೆ ಸ್ನೇಹಿತರೆ. ಓಕೆ, ಇದು ಸರಿಯಾದ ಆನ್ಸರ್ ಎಷ್ಟು ಬರ್ತಾರೆ ನಮ್ಗೆ, 3 ಅಷ್ಟೇ ಉಳಿತದೆ ಈಗ. ಓಕೆ, ಇದರ ಸರಿಯಾದ ಆನ್ಸರ್ ಎಷ್ಟೇ, 3 ಬರುತ್ತೆ ಸ್ನೇಹಿತರೆ. ಓಕೆ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇದು. ಓಕೆ, ಆಪ್ಷನ್ ಬಿ 3, ಆಪ್ಷನ್ ಬಿ 3 ಆಗುತ್ತೆ ರೀ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ. ನೆಕ್ಸ್ಟ್ 7ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಈಗ. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದಾನೆ. ಇದರ ಬೆಲೆ ಕಂಡುಹಿಡಿಬೇಕು ಸ್ನೇಹಿತರೆ ಈಗ. ಓಕೆ, ನೆಕ್ಸ್ಟ್ ನೋಡ್ರಿ -20 ಕ್ಯೂಬ್ ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ 13 ಕ್ಯೂಬ್ ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ +7 ಕ್ಯೂಬ್ ಅಂತ ಕೊಟ್ಟಿದ್ದಾನೆ. ಓಕೆ, 20ನ್ನು 3 ಸಲ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿರಿ -20 ಇಂಟು ಮಾಡಿದಾಗ ಎಷ್ಟಾಗುತ್ತೆ ರೀ, ಇದು 2 2 4 4 2 8. ಓಕೆ, ನೆಕ್ಸ್ಟ್ 1 2 3 0 ಅದಾವೆ ರೀ, 3 0ನ ಇಡೋಣ. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಎಷ್ಟಾಯ್ತು ರೀ, ಇದು -8,000 ಐತೆ ರೀ ಇದು. ನೆಕ್ಸ್ಟ್ ಪ್ಲಸ್ 13ನ್ನು 3 ಸಲ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ರೀ, 13 ಇಂಟು 13 ಇಂಟು 13ನ 3 ಸಲ ಗುಣಾಕಾರ ಮಾಡಿದಾಗ 13 169 ರೀ. ನೆಕ್ಸ್ಟ್ ಇಂಟು 13 ಮಾಡಿದಾಗ 13ನ 3 ಸಲ ಗುಣಾಕಾರ ಮಾಡಿದಾಗ 2197 ಆಗುತ್ತೆ ಸ್ನೇಹಿತರೆ ಇದು. 2197 ಪ್ಲಸ್ 7ರ ಕ್ಯೂಬ್ ರೀ, 7ನ್ನು 3 ಸಲ ಗುಣಾಕಾರ ಮಾಡಿದಾಗ ರೀ 7 ಇಂಟು 7 ಇಂಟು 7 ಮಾಡಿದಾಗ 343 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ -800ಕ್ಕೆ -800 ಪ್ಲಸ್ಸನ್ನು ಒಂದು ಮಾಡಿ ಸ್ನೇಹಿತರೆ. ಫಸ್ಟ್ 2197ರಲ್ಲಿ 3343ನ ಕೂಡಿಸ್ರಿ. ಈಗ ಇಲ್ಲಿ ನೋಡ್ರಿ 2197ರಲ್ಲಿ 343ನ ಪ್ಲಸ್ ಮಾಡಿರಿ. 7 3 10 9 1 10 4 14 3 2 5 2 ಎಷ್ಟು ಬರ್ತದೆ ಇದು 2540 ಸ್ನೇಹಿತರೆ ಈಗ. ಓಕೆ, ನೆಕ್ಸ್ಟ್ ನೋಡ್ರಿ ಈಗ 2540 ಈಗ -8,000ರಲ್ಲಿ +2540 ಕೂಡಿಸ್ಬೇಕು. ಓಕೆ, -8,000 ಪ್ಲಸ್ ಇಂಟು ಮೈನಸ್ ಮಾಡ್ಬೇಕು. ಓಕೆ, 8,000ರಲ್ಲಿ -2540 ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ರೀ, 0. 10ರಲ್ಲಿ 4 ಹೋದ್ರೆ 6, 10ರಲ್ಲಿ 6 ಹೋದ್ರೆ 4, 8ರಲ್ಲಿ 3 ಹೋದ್ರೆ 5, 5,460 ಆಗುತ್ತೆ. ಓಕೆ, ಇದು ದೊಡ್ಡ ಚಿಹ್ನೆ ಮೈನಸ್ ಆದರೆ ನಾವು ಮೈನಸನ್ನು ಇಡೋಣ. ಓಕೆ, -5,460 ಸ್ನೇಹಿತರೆ ಆನ್ಸರ್. ಓಕೆ, -5,460 ಪ್ಲಸ್ ಅಲ್ಲ, ಇಲ್ಲಿ ಪ್ಲಸ್ ಬರಲ್ಲ ರೀ, ಪ್ಲಸ್ ಅಂದರೆ ಇದು ಆಗುತ್ತೆ ಆನ್ಸರ್. ಓಕೆ, ಇದು ಆಗಲ್ಲ ರೀ. ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ -5,460 ಆಗುತ್ತೆ. ಓಕೆ, ಸರಿಯಾದ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ 8ನೇ ಕ್ವಶನ್ ನೋಡ್ರಿ ಏನು ಕೇಳಿದಾನೆ ಅಂತೇಳಿ. ಈಗ ಓಕೆ ನೋಡ್ರಿ 8ನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ, ಸರಳಗೊಳಿಸಿ ಅಂದರೆ ಸಿಂಪ್ಲಿಫೈ ಮಾಡಂತ ಹೇಳಿದ್ರೆ. ಈಗ ನೋಡಿರ್ತೀರಿ 9/13
ಭಾಗಾಕಾರ 18/26 ಭಾಗಾಕಾರ 90/52 ಕೊಟ್ಟಿದ್ದಾನೆ. ಓಕೆ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡುವ ಸ್ನೇಹಿತರೆ ಈಗ. ಓಕೆ, 9/13 9/13 ಭಾಗಾಕಾರದಿಂದ ಇಂಟು ಮಾಡ್ಕೊಂಡ್ರೆ ಉಲ್ಟಾ ಪಲ್ಟ ಆಗ್ತದೆ, ಅಂದ್ರೆ ವ್ಯತ್ಕ್ರಮ ಆಗುತ್ತೆ ಸ್ನೇಹಿತರೆ. ಓಕೆ, ಅಂಶ ಇದು ಛೇದ ಆಗುತ್ತೆ, ಛೇದದ ಅಂಶ ಆಗುತ್ತೆ. 26/18 ಆಗುತ್ತೆ ರೀ. ನೆಕ್ಸ್ಟ್ ಭಾಗಾಕಾರದಿಂದ ಇಂಟು ಮಾಡ್ಕೊಂಡ್ರೆ 52/90 ಆಗುತ್ತೆ. ಓಕೆ, ನೆಕ್ಸ್ಟ್ ರೀ 9 1 9 9 2 18 13 1 13 13 2 26. ನೆಕ್ಸ್ಟ್ ಈ ಎರಡು ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ 2 26 52 2 45 90 ಆಗುತ್ತೆ. ಓಕೆ, ನೆಕ್ಸ್ಟ್ 26/45 ಆಗುತ್ತೆ ಆನ್ಸರ್ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು? 26/45. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ, ಇದು 26/45. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದೆ ನೋಡ್ರಿ, 9ನೇ ಕ್ವಶನ್ ಸ್ನೇಹಿತರೆ. ಇದು ಸರಳಗೊಳಿಸಿ, ಇದನ್ನು ಸಿಂಪ್ಲಿಫೈ ಮಾಡೋದು ಕೊಟ್ಟಿದ್ದಾನೆ ರೀ. 3/2 + 5/3 ಭಾಗಾಕಾರ 3/2 + 2/3 ಕೊಟ್ಟಿದ್ದಾನೆ. ಓಕೆ, ಫಸ್ಟಿಗೆ ಬ್ರ್ಯಾಕೆಟ್ ಇದ್ದಿದ್ದನ್ನು ಮಾಡಬೇಕು ಸ್ನೇಹಿತರೆ. ಓಕೆ, ಫಸ್ಟ್ ಬ್ರ್ಯಾಕೆಟ್ ಇದ್ದನ್ನು ಮಾಡಿದಾಗ ನೋಡ್ರಿ, 2 3 + 6 ಆಗುತ್ತೆ ರೀ. 2 3 6 3 2 6 3 3 9 ಆಗುತ್ತೆ ರೀ. + 5 2 10. ನೆಕ್ಸ್ಟ್ 10 + 9 19/6 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಭಾಗಾಕಾರ ರೀ. ನೆಕ್ಸ್ಟ್ 3 2 ಎಷ್ಟಾಗುತ್ತೆ ರೀ? 6 ಆಗುತ್ತೆ ರೀ ಇದು. ನೆಕ್ಸ್ಟ್ 2 3 3 2 6 ಇವೆರಡನ್ನ ಇಂಟು ಮಾಡಿದಾಗ 3 3 9 + 2 2 4 ಭಾಗಾಕಾರ 9 4 13 /6 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ನೋಡ್ರಿ 19/6 ಭಾಗಾಕಾರದ್ದು ಗುಣಾಕಾರ ಮಾಡ್ಕೊಂಡ್ರೆ ವ್ಯತ್ಕ್ರಮ ಆಗುತ್ತೆ ರೀ. ಓಕೆ, ಅಂಶ ಇದು ಛೇದ ಆಗುತ್ತೆ ರೀ, ಛೇದದ ಅಂಶ ಆಗುತ್ತೆ, ಇದು ಉಲ್ಟಾ ಪಲ್ಟಾ ಆಗುತ್ತೆ ರೀ. ಓಕೆ, 6/13 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ 6 ಕ್ಯಾನ್ಸಲ್ ಆದರೆ ಎಷ್ಟು ಉಳಿತು ರೀ? ಈಗ 19/13 ಉಳಿಯುತ್ತೆ ರೀ. ಓಕೆ, ಇದರ ಸರಿಯಾದ ಆನ್ಸರ್ ಎಷ್ಟು? 19/13 ಕೊಟ್ಟಿದ್ದಾರೆ ನೋಡ್ರಿ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು? 19/13. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಈಗ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದೆ ನೋಡ್ರಿ ಈಗ. ಓಕೆ, ನೋಡ್ರಿ ನೆಕ್ಸ್ಟ್ 10ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ. ಇಲ್ಲಿ 3 + ಚೌಕಾವರಣ 3 ಇಂಟು ಪುಷ್ಪಾವರಣ 3 ಮೈನಸ್ ಬ್ರ್ಯಾಕೆಟ್ ಪ್ಲಸ್ 3 ಬ್ರ್ಯಾಕೆಟ್ ಭಾಗಾಕಾರ 6 ಪುಷ್ಪಕೋನ ಕಂಪ್ಲೀಟ್ ಚೌಕೋನ ಕಂಪ್ಲೀಟ್ನ ಮೌಲ್ಯ ಎಷ್ಟು ಅಂತ ಕೇಳಿದಂದ್ರೆ 3 + 3 ಇಂಟು ಪುಷ್ಪಾವರಣ 3 ಮೈನಸ್ 3 + 3 ಭಾಗಾಕಾರ 6 ಪುಷ್ಪಾವರಣ ಚೌಕಾವರಣ. ಫಸ್ಟ್ ನೋಟಿಸ್ ಅಂದರೆ ಫಸ್ಟ್ ಬಾಡ್ಮಾಸ್ ರೂಲ್ ಪ್ರಕಾರನ ಹೋಗ್ಬೇಕು. ಓಕೆ, ಫಸ್ಟ್ ಬಾಡ್ಮಾಸ್ BODMAS. ಓಕೆ, ಬಿ ಅಂದ್ರೆ ಬ್ರ್ಯಾಕೆಟಲ್ಲಿ ಯಾವ್ಯಾವ ಬರ್ತಾವೆ ಅಂದ್ರೆ ರೇಖಾವರಣ, ಅಲ್ಪಾವರಣ, ಪುಷ್ಪಾವರಣ, ಚೌಕಾವರಣ. ಆಫ್ ಅಂದ್ರೆ ಇಂಟು ಸ್ನೇಹಿತರೆ. ಓಕೆ, ಆಫಲ್ಲಿ ಯಾವ್ಯಾವ ಬರ್ತಾವೆ ಅಂದ್ರೆ ಕನ್ನಡದಲ್ಲಿ ನ ದ ಕ ರ ಬರ್ತಾವೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಡಿ ಅಂದರೆ ಭಾಗಾಕಾರ, ಎಮ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಗುಣಾಕಾರ, ಎ ಅಂದರೆ ಎಡಿಷನ್ ರೀ, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಂದ್ರೆ ಮೈನಸ್ ಮಾಡ್ಬೇಕು. ಓಕೆ, ಫಸ್ಟ್ ಬ್ರ್ಯಾಕೆಟ್ ಮಾಡ್ಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಬ್ರ್ಯಾಕೆಟ್. ಫಸ್ಟ್ ಇದನ್ನು ಮಾಡ್ಬೇಕು ಈಗ. ಓಕೆ, 3 + 3 ಇಂಟು ಪುಷ್ಪಾವರಣ 3 ಮೈನಸ್ 3 3 ಎಷ್ಟಾಗುತ್ತೆ ರೀ? 6 ಆಗುತ್ತೆ ರೀ. ಭಾಗಾಕಾರ 6 ಪುಷ್ಪಾವರಣ ಚೌಕಾವರಣ. ನೆಕ್ಸ್ಟ್ 3 + 3 ಇಂಟು ಪುಷ್ಪಾವರಣ 3 ಮೈನಸ್ 6/6 ಅಂದರೆ 1 ಆಗುತ್ತೆ ರೀ. ಪುಷ್ಪಾವರಣ ಚೌಕಾವರಣ 3 + 3 ಇಂಟು 3ರಲ್ಲಿ 1 ಹೋದರೆ 2 ಆಗುತ್ತೆ ರೀ. ನೆಕ್ಸ್ಟ್ ಚೌಕಾವರಣ ಕಂಪ್ಲೀಟ್ 3 + 3 2 ಎಷ್ಟು ರೀ? 6 ಆಗುತ್ತೆ. ಓಕೆ, 3 2 6 ಆಗುತ್ತೆ ರೀ. ನೆಕ್ಸ್ಟ್ 3 + 6 ಅಂದ್ರೆ 9 ಆನ್ಸರ್ ಆಗುತ್ತೆ ಸ್ನೇಹಿತರೆ. ಓಕೆ, ಇದರ ಸರಿಯಾದ ಆನ್ಸರ್ ಎಷ್ಟು? 9 ಆಗುತ್ತೆ ರೀ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಆಪ್ಷನ್ ಬಿ 9 ಆಗುತ್ತೆ ರೀ. ಓಕೆ, ಇದರ ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ 9 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ, ನೆಕ್ಸ್ಟ್ 11ನೇ ಕ್ವಶನ್ ನೋಡಿರಿ ಏನು ಕೇಳಿದಾನೆ ಸ್ನೇಹಿತರೆ. ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋ ಸ್ನೇಹಿತರೆ. ಓಕೆ,
ಇನ್ನು ಸಿಂಪ್ಲಿಫಿಕೇಶನ್ ಮಾಡೋದು ಕೊಟ್ಟಿದ್ದಾನೆ ನೋಡ್ರಿ. 72 ಭಾಗಾಕಾರ 4 ಇಂಟು ಪುಷ್ಪವರ್ಣ 8 ಇಂಟು 4 ಮೈನಸ್ ಅಲ್ಪಾವರಣ 14 ಮೈನಸ್ 19 ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ ಇದರ ಮೌಲ್ಯ ಕಂಡಿಡಿ ಅಂತ ಅಂದರೆ ಫಸ್ಟ್ ಬಾಡ್ಮಸ್ ಪ್ರಕಾರ ಇಲ್ಲಿ ಪುಷ್ಪವರ್ಣ ಬರಬೇಕಾಗಿತ್ತು ಸಂತ್ರೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಓಕೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ 72ಗೆ 72 ಭಾಗಾಕಾರ 4 ಇಂಟು 8 ಇಂಟು 4 ಮೈನಸ್ 14ರಲ್ಲಿ 9 ಹೋದರೆ 14ರಲ್ಲಿ 19 ಹೋದ್ರೆ ಮೈನಸ್ 5 ಉಳಿಯುತ್ತೆ ಸ್ನೇಹಿತರೆ. ಇದು ಪುಷ್ಪವರ್ಣಕ್ಕೆ ಪುಷ್ಪವರ್ಣ ರೀ. ನೆಕ್ಸ್ಟ್ 72 ಭಾಗಾಕಾರ 4 ಇಂಟು 8 ಇಂಟು ಮೈನಸ್ ಪ್ಲಸ್ ಚಿಹ್ನೆ ಆಗುತ್ತೆ ರೀ ಇದು. ನೆಕ್ಸ್ಟ್ 5 ಓಕೆ. ನೆಕ್ಸ್ಟ್ 72 ಭಾಗಾಕಾರ 4 ಇಂಟು 8 4ಲೆ 32 ಪ್ಲಸ್ 5 37 ಆಗುತ್ತೆ ರೀ ಇದು. ನೆಕ್ಸ್ಟ್ ಭಾಗಾಕಾರ ಎಷ್ಟಾಗುತ್ತೆ ನೋಡಿರಿ. ಇದು 72 ಭಾಗಲೆ 4 ಮಾಡಿದಾಗ 4 1ಲೆ 4 ನೆಕ್ಸ್ಟ್ 3 ಉಳಿತ್ರಿ 32 ಆಯಿತು. 4 8ಲೆ 32 ಇಂಟು 37 ಓಕೆ. ನೆಕ್ಸ್ಟ್ ಇವೆರಡು ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ ಸ್ನೇಹಿತರೆ. ಇಲ್ಲಿ 37 ಇಂಟು 18 ಮಾಡಿದಾಗ 8 7 56 8 3ಲೆ 24 5 29 ಆಗುತ್ತೆ ರೀ. ನೆಕ್ಸ್ಟ್ 7 3 6 9 7 16 3 3 6 ಆಗುತ್ತೆ. ಎಷ್ಟು ಬರ್ತದೆ ಇದು 666 ಆಗುತ್ತೆ ಸ್ನೇಹಿತರೆ ಆನ್ಸರ್. ಓಕೆ. ಇದರ ಸರಿಯಾದ ಆನ್ಸರ್ ಎಷ್ಟಂದ್ರೆ 666 ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ಎ 666 ಆಗುತ್ತೆ. ಓಕೆ 666 ಆಗುತ್ತೆ ರೀ. ಓಕೆ. ನೆಕ್ಸ್ಟ್ ಕ್ವಶನ್ ರೀ. ಓಕೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ವೈ ಬೆಲೆ ಎಷ್ಟು ಕೊಟ್ಟಾನ್ರಿ 6/5 ಕೊಟ್ಟಿದ್ದಾನೆ ರೀ. ದೆನ್ ದ ಈಸ್ ವ್ಯಾಲ್ಯೂ ಆಫ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಏನು ಕೊಟ್ಟಿದ್ದಾನೆ ರೀ x² ಪ್ಲಸ್ y² ಡಿವೈಡೆಡ್ ಬೈ x² ಮೈನಸ್ y² ಕೊಟ್ಟಿದ್ದಾನೆ. ಓಕೆ. ಅಂದರೆ ಎಕ್ಸ್ ಬೆಲೆ ಎಷ್ಟು ರೀ 6 ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ y ಬೆಲೆ ಎಷ್ಟು ಕೊಟ್ಟಾನೆ ರೀ 5 ಕೊಟ್ಟಿದ್ದಾನೆ. ಓಕೆ. ಎಕ್ಸ್ ಜಾಗದಾಗ ಎಕ್ಸ್ ಹಾಕ್ರಿ, y ಜಾಗದಾಗ y ಹಾಕ್ಸ್ನಂತೆ. ಓಕೆ. ಎಕ್ಸ್ ಅಂದರೆ ಎಷ್ಟು ಅದ ರೀ 6² ಪ್ಲಸ್ 5² ಡಿವೈಡೆಡ್ ಬೈ 6² ಮೈನಸ್ 5². ಓಕೆ. ನೆಕ್ಸ್ಟ್ ನೋಡಿರಿ 6 6ಲೆ 36 ಪ್ಲಸ್ 5 5 25. ನೆಕ್ಸ್ಟ್ 6 6ಲೆ 36 ಮೈನಸ್ 5 5 25. 36 ಪ್ಲಸ್ 25 ಎಷ್ಟಾಗುತ್ತೆ ರೀ 5 6 11 3 3 6 61 ಆಗುತ್ತೆ ರೀ. ನೆಕ್ಸ್ಟ್ 36ರಲ್ಲಿ ಮೈನಸ್ 25 ಹೋದ್ರೆ 11 ಉಳಿತದೆ. ಓಕೆ. 61/11 ಬರುತ್ತೆ ಸ್ನೇಹಿತರೆ ಆನ್ಸರ್. ಓಕೆ. ಸರಿಯಾದ ಆನ್ಸರ್ ಅಷ್ಟೇ 61/11 ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಓಕೆ. ಇದರ ಸರಿಯಾದ ಆನ್ಸರ್ ಅಷ್ಟೇ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಓಕೆ. ಓಕೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ ಓಕೆ ನೋಡಿ ಸ್ನೇಹಿತರೆ. ಇಷ್ಟು ಕ್ವಶನ್ ತೊಗೊಂಡಿದ್ದೀನಿ ರೀ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿರಿ, ಬಾಜೂರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ನೀವು ಇಷ್ಟೊತ್ತು ಮಾಡಿದ ಕ್ಲಾಸನ್ನು ನಿಮಗೆ PDF ಫೈಲ್ ಬೇಕಂದರೆ ನನ್ನ ಸಕ್ಸಸ್ ಟ್ಯೂಬ್ ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ಇದ್ದಾರೆ. ಓಕೆ. ಅಲ್ಲಿ ಇದ್ರ PDF ಫೈಲ್ ಹಾಕಿರ್ತೀನಿ ಸ್ನೇಹಿತರೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.